ನಮಸ್ಕಾರ ಟ್ರೇಡರ್ಸ್. ಮಾರ್ಕೆಟ್ ಓಪನ್ ಆಗಿ ಇವಾಗ ಒಂದು ನಿಮಿಷ ಆಗಿದೆ. ಸೊ ನೋಡ್ಬೋದು, ಒಂದು ಬೇರಿಶ್ ಕ್ಯಾಂಡಲ್ ಕಾಣಿಸ್ಕೊಳ್ತಾ ಇದೆ. ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ, ಸೊ ಅಲ್ಲಿಂದ ರಿಜೆಕ್ಷನ್ ತಗೊಂಡು ಕೆಳಗೆ ಬರ್ತಿದೆ. ಸೊ ನೋಡೋಣ, ಯಾವುದಾದ್ರು ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸಮಯ ಈಗ 9:42 ಆಗಿದೆ. ಸೊ 50,900 ಕಾಲ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಟ್ರೇಡ್ ಮಾಡ್ತಾ ಇದೆ. ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದರೆ ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಮಾರ್ಕೆಟ್ ಇವತ್ತು ಸ್ವಲ್ಪ ಬುಲ್ಲಿಶ್ ಆಗೇ ಇದೆ. ಬಟ್ ಇಲ್ಲೇನಂದರೆ ಹಿಂದಿನ ದಿನ ಕ್ಲೋಸಿಂಗ್ ಇದೆಯಲ್ಲ, ಅದೊಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡ್ಬೋದು. ಸೊ ಹಂಗಾದರೆ ಅಲ್ಲಿಂದ ಒಂದು ರಿಜೆಕ್ಷನ್ ಕ್ಯಾಂಡಲ್ ಬರೋ ಪಾಸಿಬಿಲಿಟಿ ಇದೆ. ಬಟ್ ಇವಾಗ ಒಂದು ಒಳ್ಳೆ ಮೂಮೆಂಟ್ ಸಿಗ್ತಿದೆ. ನಾನಿಲ್ಲಿ ಟ್ರೇಡ್ ಬುಕ್ ಮಾಡಿದ್ದೀನಿ. ಸೊ ಬುಕ್ ಮಾಡಿರೋದು 11,700. ಸೊ ಮೊದಲನೇ ಟ್ರೇಡು ನಮ್ಮ ಒಳ್ಳೆ ಪ್ರಾಫಿಟಲ್ಲೇ ಮುಗಿದಿದೆ. ನೋಡೋಣ ಬೇರೆ ಯಾವುದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ. ಸೊ ಸಮಯ ಈಗ 10 ಗಂಟೆ ಆಗಿದೆ. 51,000 ಕಾಲ್ ಆಪ್ಷನಲ್ಲಿ ನಾನೊಂದು ಕಾಲ್ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಸ್ವಲ್ಪ ಹೊತ್ತಿಂದ ಕನ್ಸಾಲ್ಟೇಟ್ ಮಾಡ್ತಾ ಇದೆ. ಮತ್ತೆ ಡೇ ಹೈ ಬ್ರೇಕ್ ಮಾಡಿದ್ರೆ ಇನ್ನೊಂದು ಒಳ್ಳೆ ಸ್ಪೈಕ್ ಸಿಗ್ಬೋದು. ಸೊ ಹಾಗಾಗಿ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸ್ಪಾಟಲ್ಲಿ ನೋಡ್ಬೋದು ಡೇ ಹೈ ಬ್ರೇಕ್ ಆಗಿದೆ. ಬಟ್ ಆಪ್ಷನಲ್ಲಿ ಡೇ ಹೈ ಬ್ರೇಕ್ ಆಗಿಲ್ಲ. ಅದಲ್ಲದೆ ಒಂದು ರಿಜೆಕ್ಷನ್ ಕ್ಯಾಂಡಲ್ ಬೇರೆ ಬರ್ತಿದೆ. ನೋಡೋಣ, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋಣ. ಒಂದೊಳ್ಳೆ ಮೂಮೆಂಟೇ ಸಿಗ್ತಿದೆ ಇವಾಗ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಮಾರ್ಕೆಟ್ ಸ್ವಲ್ಪ ವೊಲಟೈಲ್ ಆಗಿದೆ. ಸೊ ನಮ್ಮ ಬುಕ್ ಆಗಿರೋದು ಬಂದ್ಬಿಟ್ಟು 18,000 ಬುಕ್ ಆಗಿದೆ. ಓಕೆ, 2 ಟ್ರೇಡಲ್ಲಿ 30,000 ಪ್ರಾಫಿಟಲ್ಲಿ ಇದ್ದೀವಿ ಇವತ್ತು. ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 12:52 ಆಗಿದೆ. ಸೊ 51,400 ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಮಾರ್ಕೆಟ್ ಮತ್ತೆ ಡೇ ಲೋ ಹತ್ರನೇ ಬರ್ತಿದೆ. ಸೊ ಡೇ ಲೋ ಹತ್ರ ಡೇ ಲೋ ಬ್ರೇಕ್ ಮಾಡಿದ್ರೆ ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. ಓಕೆ, 10,000 ತೋರಿಸ್ತಿತ್ತು. ಬಟ್ ನಮಗೆ ಬುಕ್ ಆದಾಗ ಬರೀ 700 ರೂಪಾಯಿ ಬುಕ್ ಆಗಿದೆ. ಪರವಾಗಿಲ್ಲ, ಬೇರೆ ಯಾವ್ದಾದ್ರು ಟ್ರೇಡ್ ಸಿಗುತ್ತಾ ಅಂತ ನೋಡೋಣ. ಸೊ ಸಮಯ ಈಗ 1:44. ಮತ್ತೆ 51,400 ಪುಟ್ ಆಪ್ಷನಲ್ಲಿ ನಾನು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೇಮ್ ಲಾಜಿಕ್ಕೆ, ಡೇ ಲೋ ಬ್ರೇಕ್ ಮಾಡಿದ್ರೆ ಒಂದು ಒಳ್ಳೆ ಸ್ಪೈಕ್ ಸಿಗ್ಬೋದು. ಸೊ ಅದಕ್ಕಾಗಿ ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸ್ಪಾಟಲ್ಲಿ ಇನ್ನೊಂದು ಸ್ವಲ್ಪ ಇದರ ಡೇ ಲೋ ಬ್ರೇಕ್ ಆಗುತ್ತೆ. ಬಟ್ ಅದಕ್ಕೆ ತಕ್ಕದಾಗೆ ಆಪ್ಷನ್ಸಲ್ಲಿ ಮೂಮೆಂಟ್ ಕಾಣಿಸ್ತಾ ಇಲ್ಲ. ಮೂಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಮಾತ್ರ ಅಲ್ಲ, ಒಂದು ದೊಡ್ಡ ರಿಜೆಕ್ಷನ್ ಕ್ಯಾಂಡಲು ಸಿಗ್ತಾ ಇದೆ. ಸೊ ಸ್ಪಾಟಲ್ಲಿ ಹಂಗಂದ್ರೆ ಒಂದು ಡೇ ಲೋ ಬಂದ್ಬಿಟ್ಟು ಒಂದು ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಅಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲ್ ಬಂದರೂ ಬರ್ಬೋದು. ಬಟ್ ನಿಫ್ಟಿಯಲ್ಲಿ ನೋಡ್ಬೋದು, ನಿಫ್ಟಿ ಕೆಳಗೆ ಬರ್ತಿದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲೂ ಬರಬೇಕು. ಬಟ್ ನೋಡೋಣ. ಇಲ್ಲ, ಈ ಟ್ರೇಡಲ್ಲಿ ಕನ್ವಿಕ್ಷನ್ ಸಿಗ್ತಿಲ್ಲ.
ಇದು ಎಕ್ಸಿಟ್ ಆಗೋದು ಒಳ್ಳೇದು. ಈ ಟ್ರೇಡಲ್ಲಿ ನಾವು ಬುಕ್ ಮಾಡಿರೋದು 12,000 ಬುಕ್ ಮಾಡಿದ್ದೀವಿ ಲಾಸು. ನೋಡೋಣ ಬೇರೆ ಯಾವುದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 2:05 ಆಗಿದೆ. ಸೇಮ್ 51,400 ಪುಟ್ ಆಪ್ಷನ್ಲಿ ಮತ್ತೆ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೇಮ್ ಲಾಜಿಕ್. ಡೇ ಲೋ ಬ್ರೇಕ್ ಮಾಡಿದ್ರೆ ಒಳ್ಳೆ ಸ್ಪೈಕ್ ಸಿಗ್ಬೋದು. ಸೊ ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಮಾರ್ಕೆಟ್ ತುಂಬಾನೇ ವಾಲಟೈಲ್ ಆಗಿದೆ. ಬೇರೆ ಸೆಂಟಿಮೆಂಟ್ ಇರೋದ್ರಿಂದ ಒಂದು ಒಳ್ಳೆ ಮೂಮೆಂಟ್ ಬರಬೇಕು ಸ್ಪಾಟಲ್ಲಿ. ಅಟ್ಲೀಸ್ಟ್ ಒಂದು 50 ಅಥವಾ 100 ಪಾಯಿಂಟ್. ಬಟ್ ಆಪ್ಷನ್ ಮೂವ್ ಆಗ್ತಾ ಇಲ್ಲ. ಸೊ ಇದು ಬುಕ್ ಮಾಡಿದ್ದೀನಿ ನಾನು. ಲಾಸ್ ಬುಕ್ ಮಾಡಿದ್ದೀನಿ, ಕನ್ವಿಕ್ಷನ್ ಸಿಗ್ತಿರ್ಲಿಲ್ಲ. ಸೊ ಸದ್ಯಕ್ಕೆ ನಮ್ಮ P&L ಬಂದ್ಬಿಟ್ಟು 12,000 ಪ್ರಾಫಿಟಲ್ಲಿದೆ. ನೋಡೋಣ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 2:43. ಸೊ ನಾನು ಪುಟ್ ಆಪ್ಷನಲ್ಲಿ ಮತ್ತು ಕಾಲ್ ಆಪ್ಷನಲ್ಲಿ 2 ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಹೊತ್ತಿಂದ ಒಂದೇ ಡೇ ಲೋ ಹತ್ರನೇ ಮಾರ್ಕೆಟ್ ಕನ್ಸಾಲಿಡೇಟ್ ಮಾಡ್ತಿದೆ. ಒಂದು ಇಲ್ಲಿಂದ ಬ್ರೇಕ್ಔಟ್ ಸಿಗಬೇಕು, ಇಲ್ಲ ಬ್ರೇಕ್ ಡೌನ್ ಸಿಗಬೇಕು. ನೋಡೋಣ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಓಕೆ, ನಮ್ಮ ಪುಟ್ ಸೈಡ್ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಎಷ್ಟು ಬುಕ್ ಆಗಿದೆ ಅಂತ, ಓಕೆ 8,500 ಬುಕ್ ಆಗಿದೆ. ಸೊ ಸದ್ಯಕ್ಕೆ P&L 21,000 ಇವತ್ತು. ಸೊ 4-5 ಟ್ರೇಡ್ ತಗೊಂಡಿದ್ವಿ ಇವತ್ತು. ಸೊ ಓವರ್ ಟ್ರೇಡಿಂಗ್ ಮಾಡೋದು ಬೇಡ. ಇಲ್ಲಿ ಒಂದು ಕಾಲ್ ಟ್ರೇಡ್ ಪ್ಲೇಸ್ ಮಾಡಿದ್ವಲ್ಲ, ಅದನ್ನ ಕ್ಲೋಸ್ ಮಾಡ್ತೀನಿ. ಸೊ ಇವತ್ತು ಕ್ಲೋಸ್ ಮಾಡೋಣ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.